ಪುನೀತ್ ಕೆರೆಹಳ್ಳಿ ಮೇಲೆ ಕಾನೂನು ಕ್ರಮಕ್ಕೆ ಮೈಸೂರು ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೀಡಿದ ಹೇಳಿಕೆಯ ಪ್ರತಿಕ್ರಿಯೆ ಅಂಗವಾಗಿ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಯು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಹಾಗೂ ಅಲ್ಲಾಹನ ಬಗ್ಗೆ ಕೀಳು ಮಟ್ಟದ ಅತ್ಯಂತ ಅವಹೇಳನಕಾರಿ ಮತ್ತು ದುಷ್ಪ್ರೇರಿತ ಹೇಳಿಕೆಗಳನ್ನು ಹಬ್ಬಿಸಿದ್ದಾನೆ. ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವುದು ಮತ್ತು ಜಾತಿ, ಧರ್ಮ ಅಥವಾ ಸಮುದಾಯದ ಆಧಾರದಲ್ಲಿ ಯಾರ ಮೇಲೂ ದ್ವೇಷವನ್ನು ಪ್ರಚೋದಿಸದಂತೆ ಜಾಗರೂಕತೆಯಿಂದ ನಡೆದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕಾನೂನುಬದ್ಧ ಕರ್ತವ್ಯ. ಇತ್ತೀಚಿನ ಒಂದು ಸಭೆಯಲ್ಲಿ ಕರ್ನಾಟಕದ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯ ಪ್ರತಿಕ್ರಿಯೆಯಾಗಿ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಯು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಹೇಳಿಕೆಗಳಲ್ಲಿ ಮುಸ್ಲಿಂ ಸಮುದಾಯವನ್ನು ತೀವ್ರವಾಗಿ ಅವಮಾನಿಸುವ ಅವಹೇಳನಕಾರಿ ಮತ್ತು ನಿಂದನೀಯ ಶಬ್ದಗಳನ್ನು ಬಳಸಿದ್ದಾನೆ ಎಂದರು. ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ ಬಿಜೆಪಿ RSS ಕಾರ್ಯಕರ್ತ ಮಾನ್ಯ ಸಚಿವರಾದಂಥ ಜಮೀರ್ ಅಹಮದ್ ರವರ ಒಂದು ಪ್ರಚಾರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆತ ವ್ಯಕ್ತಿಗತವಾಗಿ ರಾಜಕೀಯವಾಗಿ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರೆ ಖಂಡಿಸೋದ್ರಲ್ಲಿ ಅರ್ಥ ಇದೆ, ಅದು ಹಕ್ಕಿರುತ್ತೆ ಪ್ರತಿಯೊಬ್ಬರು ಕೂಡ. ಆದರೆ ಈತ ಒಂದು ಧರ್ಮದ ವಿಷಯವಾಗಿ ಧರ್ಮದ ದೇವರುಗಳನ್ನ ವಿಷಯವನ್ನು ಮುಂದಿಟ್ಕೊಂಡು ಅವಹೇಳನಕಾರಿಯಾಗಿ ಧರ್ಮಕ್ಕೆ ಧಕ್ಕೆ ತರುವಂಥದ್ದು ಮತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಕುಂದು ತರುವಂಥ ಹೇಳಿಕೆಗಳನ್ನ ನೀಡಿದ್ದಾರೆ. ಕೋಮು ಘರ್ಷಣೆಯನ್ನು ಉಂಟು ಮಾಡುವ ಉದ್ದೇಶದಿಂದಲೇ ಅವರು ಒಂದು ಧರ್ಮದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಕಾನೂನಿಗೆ ಚೌಕಟ್ಟಿನಲ್ಲಿ ಒಂದು ಶಿಕ್ಷಾರ್ಹ ಅಪರಾಧವಾಗಿದ್ದು ಈ ಕೂಡಲೇ ಮೈಸೂರು ನಗರ ಪೊಲೀಸರು ಆತನನ್ನು ಬಂಧಿಸಬೇಕು, ಆತನನ್ನು ಗಡೀಪಾರು ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯುತವಾದಂಥ ಸಹಬಾಳ್ವೆ ಸೌಹಾರ್ದಯುತವಾದಂಥ ಪ್ರತಿಯೊಂದು ಧರ್ಮದ ಜನಾಂಗದವರು ವಿವಿಧತೆಯಲ್ಲಿ ಏಕತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅಂತ ಒತ್ತಡ ಇರ್ತಾ ಇದ್ದೀವಿ. ಅಂದರೆ ಪುನೀತ್ ಕೆರೆಹಳ್ಳಿ ಅವರು ಏನು ಬರುತ್ತೆ ಅದ್ರ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಸಮಾಜ ದೃಷ್ಟಿಯಿಂದ ಎಲ್ಲ ಸಮಾಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೋಮು ಮನೋಭಾವ ಸೃಷ್ಟಿಸಿದೆ. ಆದ್ದರಿಂದ ಹಿಂದೂ ಮುಸ್ಲಿಮ್ ಎಲ್ಲ ನಾವು ಅಣ್ಣ ತಮ್ಮಂದಿರಂತಾರೆ ಇರೋದು. ಅದರಿಂದ ಆಲ್ರೆಡಿ 20-25-30 ವರ್ಷದಿಂದ ಗಲಾಟೆಯಾಗಿ ಎಲ್ಲ ನಾವು ದೂರ ಆಗಿದ್ದೀವಿ, ಎಲ್ಲ ಚೆಂದಾಗಿದ್ದೀವಿ. ಅದರಿಂದ ಇಂಥ ಸಮಾಜ ಘಾತಕರನ್ನ, ಇಂಥ ಸಮಾಜ ಶಕ್ತಿಗಳನ್ನ ಫಸ್ಟ್ ದೂರ ಇಡಬೇಕು. ಇವ್ರನ್ನ ಗಡೀಪಾರು ಮಾಡಬೇಕು, ದೇಶದಿಂದನೇ ಗಡೀಪಾರು ಮಾಡಬೇಕು. ಇವರು ಪಾಕಿಸ್ತಾನಕ್ಕಿಂತ ಆಚೆ ಬಾಂಗ್ಲಾಗೋ ಎಲ್ಲಿಗಾರೋ ಕಳಿಸ್ಬೇಕು ಇವ್ರಿಗೆ. ಆದ್ದರಿಂದ ನಮ್ಮ ಸಂಘದ ಪರವಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಜಿಲ್ಲೆ ರಾಜ್ಯ ಎಲ್ಲ ಶಾಂತಿಯುತವಾಗಿದೆ. ಆದ್ದರಿಂದ ನಾವು ಎಲ್ಲರೂ ಸುಧಾರಣೆಯಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅಂಥ ಸಮಾಜಘಾತಕರನ್ನ ಬಂಧಿಸಬೇಕು, ಕೂಡಲೇ ಗಡೀಪಾರು ಮಾಡಬೇಕಂತ ಬೇಡಿಕೊಳ್ತೀವಿ. ಈ ಪುನೀತ್ ಅವ್ರದ್ದು ಹಳೇದೊಂದು ಫಸ್ಟು ಒಂದು ಕುರಿಗಳದ್ದು ಒಂದು ಆಗಿತ್ತು, ಆ ಹಲಾಲ್ದು ಕಟ್ಟಾಗಿತ್ತು. ಆ ಹಲಾಲ್ ಕಟ್ಟಲ್ಲೂ ಇವರು ಜೈಲುವಾಸ ಮಾಡಿದರು. ಮುಂದಿನ ದಿನಗಳಲ್ಲಿ ಈ ಥರ ಹೇಳಿಕೆಗಳನ್ನು ಸಮಾಜಕ್ಕೆ ಕೊಡಬಾರ್ದು, ಅದನ್ನು ಕಟ್ಟುನಿಟ್ಟು ಕ್ರಮವಾಗಿ ತಗೋಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಯಾಕೆ ಅಂದರೆ ಇವತ್ತಿನ ದಿನಗಳಲ್ಲಿ ಸಮಾಜದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್, ಸಿಖ್ರು ಎಲ್ಲ ಒಂದೇ ಮನೋಭಾವನೆಯಲ್ಲಿ ಇರುವಂಥದ್ದು ನಮ್ಮ ಭಾರತ ದೇಶ. ಯಾರನ್ನು ನಮ್ಮ ಭಾರತ ದೇಶದಲ್ಲಿ ಹೋಗಲಾಡಿಸೋದಕ್ಕೆ ತಳ್ಳೋದಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕೆಂದರೆ ನಮ್ಮ ಭಾರತ ಎಲ್ಲರನ್ನೂ ಬರುಮಾಡಿಕೊಳ್ಳುವಂಥದ್ದೇ ನಮ್ಮ ದೇಶ ಇವತ್ತಿನ ದಿನದಲ್ಲಿ. ಆ ಥರ ಇರಬೇಕಾದ್ರೆ ಈ ಥರ ಹೇಳಿಕೆಗಳನ್ನು ಖಂಡಿಸಬೇಕು. ಪುನೀತ್ ಅವರಿಗೆ ತಕ್ಕ ಶಿಕ್ಷೆಯಾಗಿ ಒಂದು ಸರ್ಕಾರ ಕಠಿಣ ಕ್ರಮವನ್ನು ತಗೋಬೇಕಾಗಿ ಒಂದು ಸಮುದಾಯದ ಮುಖಾಂತರ ಒಂದು ಆದೇಶ ಮಾಡ್ತಾ ಇದ್ದೀವಿ. ಇನ್ನು ಪುನೀತ್ ಕೆರೆಹಳ್ಳಿ ಅವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಂಡು ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ಗಳು ಅಥವಾ ಇತ್ತೀಚೆಗೆ ಜಾರಿಯಾಗಿರುವ ಭಾರತೀಯ ದಂಡ ಸಂಹಿತೆ 2023ರಡಿ ವಿಭಜನೆಗೆ ಪ್ರೇರಣೆ, ಧಾರ್ಮಿಕ ಭಾವನೆಗಳಿಗೆ ಅವಮಾನ, ಕದನ ಪ್ರಚೋದನೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ಮತ್ತು ಈ ಪ್ರಕರಣವನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ಅನುಸಾರವಾಗಿ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲು ಈ ಮೂಲಕ ಮನವಿ ಮಾಡಿದರು. ಭಾಳ ನೋವಾಗಿದೆ ಅವ್ರ ಮಾತಿಂದ. ಅವರು ರಾಜಕೀಯ ಅವ್ರವ್ರು ಮಾಡ್ಕೋತಾರೆ. ಒಂದು 20-30 ವರ್ಷದಿಂದ ಅವ್ರ ಜೊತೆ ಇದ್ದರು. ಕುಮಾರಸ್ವಾಮಿ ಜೊತೆ ಮತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಫ್ರೆಂಡ್ಶಿಪ್ ಅವರವರು ಮಾತಾಡ್ಕೋತಾರೆ. ಅಲ್ಲಾ ಬಗ್ಗೆ ಹೇಳಿರೋದು ಭಾಳ ತಪ್ಪು. ಯಾಕಂದರೆ ನಾವು ಎಲ್ಲ ಜಾತಿ ಜನ ಕೂತ್ಕೊಂಡು ನಾವು ಊಟ ಮಾಡ್ತೀವಿ, ಅವ್ರ ಜೊತೆ ಓಡಾಡ್ತೀವಿ. ಯಾವತ್ತೂ ನಮ್ಮ ಹತ್ರ ಜಾತಿ ಪಾತಿ ಭಾವನೆ ಬಂದಿಲ್ಲ. ಈ ಹೇಳಿರೋದು ನಮ್ಮ ಮೌಲಿಗಳಿಗೆ, ನಮ್ಮ ಸಿಸ್ಟರ್ಸ್ಗಳಿಗೆ, ನಮ್ಮ ಅಣ್ಣ ತಮ್ಮದ್ರು ಎಲ್ಲರಿಗೂ ಭಾಳ ನೋವಾಗಿದೆ. ಅಲ್ಲಾ ಬಗ್ಗೆ ಹೇಳ್ಬಾರ್ದಾಗಿತ್ತು. ಅಲ್ಲ ಅಂದರೆ ಏನು? ಒಂದು ಬೆಳಕು. ಅಲ್ಲ ಅಂದರೆ ಏನು? ಒಂದು ನೂರು ಅಂದರೆ ಒಂದು ಬೆಳಕು. ಅವನು ಯಾರಿಗೆ ಅವ್ರ ಮಗ ಇಲ್ಲ, ಅವ್ರಿಗೆ ಅಪ್ಪ ಇಲ್ಲ, ಒಂದೇ ಒನ್ ಮ್ಯಾನ್ ಅಲ್ಲ. ಅವ್ರಿಗೆ ಹೇಳ್ಬಾರ್ದಾಗಿತ್ತು. ನೋವಾಗಿದೆ. ಆ ನೋವಿಗೆ ದಯವಿಟ್ಟು ನಮ್ಮ ಸರ್ಕಾರದವರು ಅವ್ರಿಗೆ ಕಡಿಪಾರು ಮಾಡಬೇಕು.